ಬೆಂಕಿಯ ಮಡಿಲಲ್ಲಿ. ಜಮುನಿ, ಆ ಅಗ್ನಿನ ಯಾರಿಗ್ ಮಾರ್ತಿದ್ದಾರೆ ಅಂತೇನಾರೋ ಹೇಳಿದ್ರ? ಹಾ ಹೇಳಿದ್ರು, ಆದ್ರೆ ನನ್ ಗಮನ ಇಟ್ಟು ಕೇಳಿಸ್ಕೊಡ್ಲಿಲ್ಲ. ಅದು ಅದು ಅದ್ ಯಾರೋ ಬೆಂಗಳೂರು ಸಾವುಕಾರಂತೆ ಈ ಭೂಮಿನ ಕೊಂಡ್ಕೊಂಡು ಅದೆಂತದೋ ಫ್ಯಾಕ್ಟ್ರಿ ಮಾಡ್ತಾರಂತೆ. ಆ ನೆಲದಲ್ಲಿ ಬೆಳೆನೂ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ದೊಡ್ಡ ಹಸುನು ಒಂದೇ, ಆ ಬಂಜರ್ ಭೂಮಿನೂ ಒಂದೇ. ಅದಕ್ಕೆ ಕೈಗೆ ಸಿಕ್ಕ ಸಿಗ್ಲಿ ಅಂತ ಮೊದಲು ಅದನ್ನ ಮಾರಿ ಕೈ ತೊಳ್ಕೊಂಡ್ಬಿಡ್ತೀನಿ. ಹೋಗ್ಲಿ, ಅದನ್ನ ಯಾರಿಗ್ ಮಾರ್ತಿದ್ದೀರಾ? ಎಷ್ಟಕ್ಕೆ ಮಾರ್ತಿದ್ದೀರಾ? ಅದೆಲ್ಲ ನಿನ್ಗೆ ಯಾಕೆ? ಇದು ವ್ಯವಹಾರದ ವಿಷಯ, ಹೇಳಿದ್ರೆ ನನ್ಗೆ ಅರ್ಥ ಆಗತ್ತಾ? ನಿನಗ್ ವಿವರಿಸೋ ಟೈಮ್ ಆಗ್ಲಿ ಸಹನೆ ಆಗ್ಲಿ ನನಗಿಲ್ಲ. ಚಿಕ್ಕಜ್ಮನ್ರೆ, ಶ್ರಾವಣಿ, ನಮ್ಮಿಬ್ರು ಮಾತುಕತೆಯಲ್ಲಿ ನಿನ್ ಹೊಟ್ಟೆನವೇ ಹೊಟ್ಟೋಯ್ತು ನೋಡು. ಇಲ್ಲಮ್ಮ, ಅಯ್ಯೋ ಹೊಟ್ಟೆ ನೋವು ಕಮ್ಮಿ ಆಗಿಲ್ಲಮ್ಮ. ಶ್ರಾವಣಿ, ನಿಜವಾಗ್ಲೂ ಹೊಟ್ಟೆ ನೋವ್ತಿದ್ಯೋ ಇಲ್ಲ ನಾಟಕ ಮಾಡ್ತಿದ್ಯೋ? ಇಲ್ಲಮ್ಮ, ನಿಜವಾಗ್ಲೂ ತುಂಬಾ ಹೊಟ್ಟೆ ನೋವ್ತಿದೆ. ಅಯ್ಯೋ ಪಾಪ, ಹಾಗಾದ್ರೆ 5 ನಿಮಿಷ ಬಿಟ್ಟು ಮತ್ತೆ ಬರ್ತೀನಿ. ಅಷ್ಟ್ರಲ್ಲಿ ಈ ಬಿಸಿ ಬಿಸಿ ಅನ್ನ ಸಾರು ನೀರ್ ಮಜ್ಜಿಗೆ ತಿಂದು ಮುಗಿಸಿರ್ಬೇಕು. ಇದು ಒಂದು ಖಾಲಿ ಇರಬಾರ್ದು, ಆಗ ಹೊಟ್ಟೆ ನೋವು ಮಾಯ ಆಗತ್ತೆ. ಅರ್ಥ ಆಯ್ತಾ? ದೊಡ್ಡ ಯಜಮಾನ್ರು ನಿನ್ನನ್ನ ಇಲ್ಲ ಕರ್ಕೊಂಡ್ ಬಂದಿದ್ದು ಮನೆ ಕೆಲಸ ಮಾಡ್ಕೊಂಡ್ ಬಿಟ್ಟಿರ್ಲಿ ಅಂತ. ಆದ್ರೆ ಅವತ್ ನೀನು ಗಾಳಿ ಕೊಟ್ಟು ಪ್ರತಿದಿನ ಶ್ರೀಕಾಂತಪ್ಪನ ಜೊತೆ ಯಾಕೆ ನೀನು ಹೊಲಕ್ ಹೋಯ್ತೀಯಾ? ಬಡವಾ ನೀನ್ ಮಡಗ್ದಂಗಿರೋ ಅನ್ನೋ ಕತೆ ಕೇಳಿಲ್ವಾ? ನಂಗೆ ಗಾದೆ ಮಾತು ಹೇಳ್ತಿದ್ಯಾ? ಅಲ್ಲ, ನಿನ್ನಿಂದಾಗಿ ಪಾಪ ಶ್ರೀಕಾಂತಪ್ಪ ಅವ್ರನ್ನ ಇಡೀ ಊರ್ ಜನ ಎಲ್ಲ ಕ್ಯಾಪ್ ಮುಟ್ಕೊಂಡು ಹುಗಿಯಕ್ ಹೋಗ್ಬಿಟ್ಟದೆ. ನೀನ್ ಯಾಕೆ ಇದಕ್ಕೆ ಅವಕಾಶ ಮಾಡ್ಕೊಡ್ತೀಯ ಅಂತ? ಚಂದ್ರಿ ಹೇಳ್ತಾ ಇರೋದು ಸರಿಯಾಗೇ ಇದೆ. ಜನರ ಬಾಯಿ ಮುಚ್ಚೋದಕ್ಕೆ ಜನಾರ್ದನ್ನಿಂದನೂ ಆಗ್ಲಿಲ್ವಂತೆ, ಇನ್ ನಮ್ಮಿಂದ ಆಗತ್ತಾ? ನಾನು ಈ ದಾರಾನ್ ಕಟ್ಟಿಸ್ಕೊಳ್ತಾ ಇರೋದು ಅಮ್ಮನ್ ತೃಪ್ತಿಗೋಸ್ಕರ ಅಷ್ಟೇ. ಇದರಿಂದ ನನ್ ಮನಲಾಗತ್ತೆ ಅಂತ ನೀ ಅನ್ಕೊಂಡಿದ್ರೆ ಅದ್ ನಿನ್ ಭ್ರಮೆ. ಯಜಮಾನ್ರೆ, ಯಾರ್ಯಾರು ಯಾವಾಗ ಬದಲಾಗ್ತಾರೆ ಅಂತ ಯಾರಿಂದನೂ ಹೇಳಕ್ ಸಾಧ್ಯ ಇಲ್ಲ. ನಾನು ಅದ್ಯಾವನೇ ನಂಬೀನಿ. ಎಲ್ಲ ಭಾರನ ಅವನ ಮೇಲೆ ಹಾಕಿವ್ನಿ. ಅವನು ಹೇಗೆ ಹೇಳ್ತಾನೋ ನಾನು ಹಾಗೆ ಕೇಳ್ತೀನಿ. ಅವನು ಹೇಗೆ ಆಡಿಸ್ತಾನೋ ನಾನು ಹಾಗೆ ಆಡ್ತೀನಿ. ಓಹೋ ಯಜಮಾನ್ರೆ, ನೀವು ಇಲ್ಲಿದ್ದೀರಾ? ನಮ್ಮ ಮನೆ ಒಳಗೆಲ್ಲ ಹುಡ್ಕ್ಯಾನ್ಬಿಟ್ಟೆ. ಅಲ್ಲಿ ಜಗದೀಶ್ ಅಪ್ಪನವರು ಅರ್ಜೆಂಟ್ ಬರಕ್ಕೆ ಹೇಳಿದ್ದಾರೆ, ಬರ್ಬೇಕಂತೆ. ಸರಿ, ನಾನು ಬರ್ತೀನಿ. ಶ್ರೀಕಾಂತ, ಚಿಕ್ಕಪ್ಪ ಬರೆದುಕೊಟ್ಟ ಜಮೀನ್ನ ಅದನ್ನ ಮಾರೋದ್ರ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದ್ಯಾ? ಆ ಜಮೀನ್ ಮಾರ್ಬಿಡದೆ ಒಳ್ಳೇದು ಅನ್ನೋ ತೀರ್ಮಾನಕ್ಕೆ ಸರಿಯಾದ ತೀರ್ಮಾನನೇ ತಗೊಂಡಿದ್ದೆ. ಇವತ್ತು ನೀ ನನ್ನ ತಮ್ಮ ಅಂತ ಅನ್ಸ್ಕೊಂಡಿದ್ದೆ. ಮಾರ್ಬಿಡು. ಆ ಭೂಮಿಯಲ್ಲಿ ಏನಿದೆ ಹೇಳು? ಅಲ್ಲೊಂದು ಪಾರ್ತೆ ನಿಮ್ ಗಿಡ ಕೂಡ ಬೆಳಗಲ್ಲ ನೋಡು. ನಿನಗೆ ಈ ಒಪ್ಪಂದ ಸರಿ ಅನ್ಸಿದ್ರೆ ಆ ಸ್ಟಾಂಪ್ ಪೇಪರ್ ಮೇಲೆ ಸೈನ್ ಮಾಡು. ಆ ನೆಲದಲ್ಲಿ ಯಾವ ಬೆಳೆನೂ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ದೊಡ್ಡ ಹಸುನು ಒಂದೇ, ಆ ಬಂಜರ್ ಭೂಮಿನೂ ಒಂದೇ. ಇದು ಶ್ರೀಕಾಂತ, ಸೈನ್ ಮಾಡಬೇಡ. ಯಾಕೆ ತಾತ? ಯಾಕೆ ಸೈನ್ ಮಾಡ್ಬಾರ್ದು? ಬಂಜಾರ್ ನಾ ಮಾರೋದಕ್ಕೆ ತೀರ್ಮಾನ ಮಾಡಿದ್ದೀನಿ ಅಂತ ಶ್ರೀಕಾಂತನೇ ಹೇಳಿದ್ನಲ್ಲ. ಹಾಗಂತ ಹೇಳ್ದ ನಿಜ, ಆದ್ರೆ ಪತ್ರ ಓದ್ದೇ ಮಾಡ್ಬೇಕಾ? ನೋಡಿದ್ರಪ್ಪ ತಾತ ಹೇಗ್ ಮಾತಾಡ್ತಿದಾರೆ ಅಂತ. ನನಗಿಷ್ಟ ಬಂದಾಗ ಬರ್ಕೊಂಡು ಶ್ರೀಕಾಂತನ ಹತ್ರ ಸೈನ್ ಮಾಡಿಸ್ಕೊತೀನಿ ಅನ್ನೋ ತರ ಮಾತಾಡ್ತಾ ಇದ್ದಾರೆ. ನೋಡು, ಶ್ರೀಕಾಂತ ಪೂರ್ತಿ ಓದಿದ್ಮೇಲೆನೆ ಅವನ್ಗಿಷ್ಟ ಇದ್ರೆ ಸೈನ್ ಮಾಡ್ಲಿ, ಇಲ್ದೆ ಹೋದ್ರೆ ಬಿಡ್ಲಿ. ಅಷ್ಟೇ ತಾನೆ? ಸರಿ, ಓದ್ಲಿ. ಅವ್ನು ಓದಿದ್ಮೇಲೆನೆ ಸೈನ್ ಮಾಡ್ಲಿ. ಅದ್ರಲ್ಲಿ ಎಲ್ಲಾ ವಿಷಯನೂ ಸರಿಯಾಗೇ ಇದೆ. ಶ್ರೀಕಾಂತ, ತಗೋ ಅದನ್ನ. YouTube